ನಮಸ್ಕಾರ. ನಮ್ಮ ಬದುಕಿನಲ್ಲಿ ಅನೇಕ ನಿರೀಕ್ಷೆಗಳಿದ್ದಾವೆ. ಆ ನಿರೀಕ್ಷೆಗಳನ್ನು ನಾವು ಮಾಡ್ತಾ ಇರ್ತೀವಿ. ನಿರೀಕ್ಷೆ ಯಾರಿಂದ ಮಾಡಬೇಕು ಅದು ಬಹಳ ಮುಖ್ಯ. ನಿರೀಕ್ಷೆ ನಿರಾಸೆಗಳು ಅವು ಅರ್ಥ ಮಾಡ್ಬೇಕು. ಎಲ್ಲಿ ನಿರೀಕ್ಷೆ ಇರ್ತದ ಅಲ್ಲಿ ಸ್ವಲ್ಪ ನಿರಾಶೆನೂ ಇರ್ತದೆ. ಅದ್ರ ಬಿಟ್ಟು ಇದಿಲ್ಲ, ಇದ್ರ ಬಿಟ್ಟು ಅದಿಲ್ಲ. ಒಂದು ನಾಣ್ಯದ ಎರಡು ಮುಖ ಅಂತ ಹೆಂಗಂತಾರ ಹಂಗ ನಾವು ಬಯಸಿದ ನಿರೀಕ್ಷೆಗಳೆಲ್ಲ ಇಡೇರಲ್ಲ. ಅದರಲ್ಲಿ ಅದೆಷ್ಟೋ ನಿರಾಶೆಗಳು ನಮ್ಗೆ ಎದುರಾಗ್ತವೆ. ನಾವು ಅನ್ಕೊಂಡದ್ದೇ ಒಂದು ಆಗದೇ ಒಂದಾಗಿಬಿಡ್ತದೆ ನಿರೀಕ್ಷೆ ಕೆಲಸದಲ್ಲಿ. ಅದಕ್ಕೆ ನಿರೀಕ್ಷೆಗಳನ್ನು ನಾವು ಯಾರಿಂದ ಮಾಡಬೇಕು ಅನ್ನೋದು ಕೂಡ ಬಹಳ ಮುಖ್ಯ. ಬೇರೆಯವರಿಂದ ನಾವು ನಿರೀಕ್ಷೆ ಮಾಡ್ಕೊಂತ ಹೋದೆವು ಅಂತಂದ್ರೆ ನಮಗೆ ನಿರಾಸೆಗಳು ಸಿಗ್ತವ, ನೋವುಗಳು ಸಿಗ್ತವ. ಆ ನಿರಾಶೆ ನೋವುಗಳಿಂದ ನಾವು ಕೂಗಿ ಹೋಗ್ತೀವಿ. ನಿರೀಕ್ಷೆ ಮಾಡೋದನ್ನೇ ಬಿಟ್ಬಿಡ್ಬೇಕು ಅಂತ ಅನಿಸ್ತದ ಆ ಕ್ಷಣಕ್ಕೆ. ಮತ್ತು ಮರದಿನಗಳನ್ನ ಅದೇ ಕೆಲಸ ಮರ್ತು ಮತ್ತೊಬ್ಬರಲ್ಲಿ ನಿರೀಕ್ಷೆ ಮಾಡ್ಕೊಂತೀವಿ. ನಿರೀಕ್ಷೆಗಳು ನೋಡ್ರಿ, ಎಷ್ಟು ನಿರೀಕ್ಷೆಗಳು ಮಾಡ್ತೀವಿ. ಚಿಕ್ಕವರಿದ್ದಾಗ ಅಪ್ಪನಿಂದ ನಿರೀಕ್ಷೆ ಮಾಡ್ತೀವಿ, ಅಣ್ಣ ತಮ್ಮಂದಿರಿಂದ ನಿರೀಕ್ಷೆ ಮಾಡ್ತೀವಿ, ಅಕ್ಕ ತಂಗಿಯರಿಂದ ನಿರೀಕ್ಷೆ ಮಾಡ್ತೀವಿ. ಚಿಕ್ಕ ಸೌಲಭ್ಯ ನಮ್ಮ ಮಲ್ ಕುಟುಂಬದವರಿಂದ, ಮಿತ್ರರಿಂದ ನಿರೀಕ್ಷೆ ಮಾಡ್ತೀವಿ, ಬಂಧು ಬಳಗದವರಿಂದ ನಿರೀಕ್ಷೆ ಮಾಡ್ತೀವಿ. ಹಾಗೆ ಮಕ್ಕಳು ತಂದೆ ತಾಯಿಗಳಿಂದ ಹೆಂಗ್ ನಿರೀಕ್ಷೆ ಮಾಡ್ತಾರ ಹಂಗೆ ತಂದೆ ತಾಯಿ ಮಕ್ಕಳಿಂದ ನಿರೀಕ್ಷೆಗಳು ಮಾಡ್ತಾರೆ. ಇದು ಒಂದಕ್ಕೊಂದು ಸರಪಳಿಯ ಕೊಂಡಿಯಂತೆ ಸೇರಿಕೊಂಡ. ಅವರಿಂದ ಇವ್ರು ನಿರೀಕ್ಷೆ ಮಾಡೋದು, ಇವರಿಂದ ಅವ್ರ ನಿರೀಕ್ಷೆ ಮಾಡೋದು. ಅದರಲ್ಲಿಂದಲೇ ಒಬ್ಬರಿಗೊಬ್ಬರದ್ದು ಬಂಧನದ ಬೆಸುಗೆ ಸ್ವಲ್ಪ ಬಿಗಿಯಾಗ್ಯಾರ. ಈ ನಿರೀಕ್ಷೆಗಳು ಅನ್ನೋದು ಏನಿದೆ ಅಲ್ಲ, ನಮಗೆ ಯಾವಾಗ ಬಹಳ ನಿರಾಶೆ ಮತ್ತು ನೋವನ್ನು ಕೊಡ್ತದಂತಂದ್ರೆ ಅತಿ ಹೆಚ್ಚು ನಾವು ಬೇರೆಯವರಿಂದ ನಿರೀಕ್ಷೆ ಮಾಡ್ತಾ ಹೋದೆವು ಅಂದ್ರೆ ಅವಾಗ ಆಗ್ತದೆ. ಒಂದು ತಕ್ಕ ಮಟ್ಟಿಗೆ ನಾವು ಬೇರೆಯವರಿಂದ ನಿರೀಕ್ಷೆ ಮಾಡಬೇಕು, ಮಾತಿಲ್ಲ ಅಂತಲ್ಲ, ಮಾಡಬೇಕು, ಆದರೆ ಅತಿಯಾಗಿ ಅಲ್ಲ. ಮೊದಲು ನಮ್ಮಿಂದ ನಾವು ನಿರೀಕ್ಷೆ ಮಾಡುವುದನ್ನು ಕಲಿಬೇಕು. ನಮ್ಮಿಂದ ನಮ್ಮ ಶಕ್ತಿ ಮೇಲೆ ನಾವು ನಿರೀಕ್ಷೆ ಮಾಡಬೇಕು. ನಮ್ಮ ಸಾಮರ್ಥ್ಯದಿಂದ ನಮ್ಮ ನಿರೀಕ್ಷೆಗಳು ಮಾಡೋದನ್ನು ಕಲಿಬೇಕು. ನಾನು ಇಷ್ಟು ಕೆಲಸ ಮಾಡಬಲ್ಲೆ, ಈ ಕೆಲಸ ನನ್ನಿಂದ ಆಗ್ತದ ಅಂತ ನಾವು ತೊಡಗಿಸ್ಕೊಳ್ಬೇಕು. ನಮ್ಮಿಂದ ನಿರೀಕ್ಷೆಗಳನ್ನು ಹೆಚ್ಚು ಮಾಡ್ತಾ ಹೋಗಬೇಕು. ಆವಾಗ ನಾವು ಬೇರೆಯವರಿಂದ ನಿರೀಕ್ಷೆ ಮಾಡಿದ್ದು ಕೂಡ ಸರಿ ಅಂತ ಸ್ವಲ್ಪ ಅಲ್ಲಿ ನಮಗೊಂದು ಸರಿಯಾಗಿ ಸ್ಪಂದನೆ ಸಿಗ್ತದೆ. ಸೋಲುಗಳು ನಿರಾಶೆಗಳು ಕಡಿಮೆ ಆಗ್ತವೆ. ನಮ್ಮನ್ನು ನಾವು ಎಷ್ಟು ನಿರೀಕ್ಷೆ ಮಾಡ್ಕೊತೀವಿ ಅಷ್ಟು ನಮ್ಮ ದುಡಿಯುವ ಶಕ್ತಿ ಹೆಚ್ಚಲು ಪ್ರೇರಣೆ ಸಿಗ್ತದೆ. ನಮ್ಮನ್ನು ನಾವು ಕೆಲಸ ಮಾಡಕ್ಕೆ ಒಂದು ಪ್ರೇರಣೆ ಸಿಗ್ತದೆ, ನಾವು ನಿರೀಕ್ಷೆ ಮಾಡಿಕೊಂಡು ಅಷ್ಟು. ಅದರಿಂದ ಏನಾಗ್ತದ, ನಾವು ಕೆಲಸ ಮಾಡಕ್ಕೆ ಹೆಚ್ಚಿನ ಪ್ರಯತ್ನವನ್ನು ಮಾಡ್ತೀವಿ. ಆ ಪ್ರಯತ್ನದ ಫಲದಿಂದಾಗಿ ಯಶಸ್ಸು ಸಿಗ್ತದ. ಆ ಯಶಸ್ಸಿನಿಂದಾಗಿ ನಾವು 4 ಮಂದಿ ಗೆದ್ದು ಕಾಣ್ತೀವಿ. ಅದಕ್ಕೆ ಮೊದಲು ನಮ್ಮಿಂದ ನಾವು ನಿರೀಕ್ಷೆಗಳನ್ನು ಮಾಡಿಕೊಳ್ಳೋದನ್ನು ಕಲಿಬೇಕು. ಆನಂತರ ನಾವು ಇತರರಿಂದ ನಿರೀಕ್ಷೆಗಳನ್ನು ಮಾಡೋಣ. ಇತರರಿಂದ ನಿರೀಕ್ಷೆನೂ ಕೂಡ ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಮಾಡಬೇಕು. ಇಷ್ಟಿಷ್ಟಕ್ಕೆ ಸಣ್ಣ ಪುಟ್ಟ ನಿರೀಕ್ಷೆ ಮಾಡ್ತಾ ಹೋದೆವು ಅಂತಂದ್ರೆ ನಮ್ಗೆ ಯಾವ ಬೆಲೆನೇ ಇರಲ್ಲ. ಬರೀ ನೋವು ನಿರಾಶೆಗಳೇ ನಮ್ಗೆ ಸಿಗಕ್ಕೆ ಶುರುವಾಗ್ತದೆ. ಅದಕ್ಕೆ ಒಂದು ನಿರೀಕ್ಷೆಗೂ ಒಂದು ಘನತೆ, ಒಂದು ಗಾಂಭೀರ್ಯ, ಅದಕ್ಕೂ ಒಂದು ಅದ್ರ ತಕ್ಕಂತೆ ನಾವು ನಿರೀಕ್ಷೆಗಳನ್ನು ಮಾಡ್ತಾ ಹೋದೆವು ಅಂತಂದ್ರೆ ಆವಾಗ ಆ ನಿರೀಕ್ಷೆಗಳು ಕೂಡ ನಮ್ಮನ್ನ
ಖುಷಿಯನ್ನು ಕೊಡ್ತವೆ. ಅಲ್ಲಿ ನಮಗೆ ಸರಿಯಾದ ಸ್ಪಂದನೆ ಸಿಗ್ತದೆ. ಮೊದಲು ನಮ್ಮಿಂದ ನಾವು ನಿರೀಕ್ಷೆ ಮಾಡೋದನ್ನು ಸರಿಯಾಗಿ ಕಲ್ತ್ಕೊಳ್ಬೇಕು. ಕಲ್ತ್ಕೊಂಡೇವು ಅಂದ್ರೆ ನಮ್ಮ ಸಾಮರ್ಥ್ಯಗಳು ಹೆಚ್ಚಿಗೆ ಆಗ್ತಾವೆ. ನಮ್ಮ 100ಕ್ಕೆ 100 ಶಕ್ತಿಯನ್ನು ಬಳಸಲು ನಾವು ಪ್ರಯತ್ನ ಮಾಡಕ್ಕೆ ಶುರು ಮಾಡ್ತೀವಿ. ಸ್ವಾಭಿಮಾನದ ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಇತರರಿಂದ ಬರೀ ನಿರೀಕ್ಷೆ ಮಾಡ್ಕೊಂತಂದ್ರೆ ಪರಾವಲಂಬಿ ಜೀವಿಯಾಗಿರ್ತೀವಿ, ಮತ್ತೊಬ್ಬರ ಮೇಲೆ ನಾವು ಅವಲಂಬನೆ ಆಗಿರ್ತೀವಿ. ಆಗ ಮತ್ತೊಬ್ಬರ ಮುಲಾಜಿಯಾಗಿ ಬೀಳ್ತೀವಿ ನಾವು. ಆ ಮತ್ತೊಬ್ಬರ ಋಣದಲ್ಲಿ ನಾವು ಇರ್ತೀವಲ್ಲ, ಅದು ನಮ್ಗೆ ಬೆಳವಣಿಗೆ ಆಗ್ಲಿಕ್ಕೆ ಬಿಡೋದೇ ಇಲ್ಲ. ನಾವು ಮತ್ತೊಬ್ಬರಿಂದ ನಿರೀಕ್ಷೆ ಮಾಡಿ ಅವರಿಂದ ಸಹಾಯವನ್ನು ಪಡ್ಕೊಂಡ ನಂತರ ಅವ್ರು ನಮ್ಮಿಂದ 2 ಪಟ್ಟು ನಿರೀಕ್ಷೆ ಮಾಡ್ತಾರೆ ಹಿಂದ್ಗಡೆ. ಇದು ಕೊಡ್ತವೋ ವ್ಯವಹಾರ ಅದು ಜಗತ್ತಿನ. ಅದಕ್ಕೆ ನಾವು ನಮ್ಮ ಸಾಮರ್ಥ್ಯವನ್ನು, ನಾವು ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಬೆಳೆಸ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡದೆವು ಅಂತಂದ್ರೆ ಅವು ಬೇರೆಯವರಿಂದ ನಿರೀಕ್ಷೆ ಮಾಡಿದ್ರು ಕೂಡ ನಮ್ಗೆ ಸಿಕ್ಕ ನಂತರ ನಾವು ಅವ್ರಿಗೆ ಸಹಾಯ ಮಾಡೋಕ್ಕೆ ಸಾಕಷ್ಟು ಬೇರೆ ಬೇರೆ ಅವ್ರಿಂದ ಈ ಸಹಾಯ ಪಡೆದ್ರೆ ನಾವು ಮತ್ತೊಂದು ರೀತಿಯಿಂದ ಅವ್ರಿಗೆ ಮತ್ತೊಂದು ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಒಂದು ಸಮತೋಲನ ಉಂಟಾಗ್ತದೆ. ಆ ಸಮತೋಲನದಿಂದಾಗಿ ನಮ್ಮ ನಿರೀಕ್ಷೆಗಳು ಸುಳ್ಳಾಗಲ್ಲ, ಸತ್ಯ ಆಗ್ತಾವೆ. ಅದಕ್ಕೆ ನಿರೀಕ್ಷೆಗಳು ಮಾಡೋದೇನಿದೆಯಲ್ಲ, ಅದನ್ನು ನಾವು ಸರಿಯಾದ ನಿರೀಕ್ಷೆ ಮಾಡಬೇಕು ಅಂದರೆ ನಮ್ಮ ಮೇಲೆ ನಾವು ನಿರೀಕ್ಷೆ ಮಾಡಿಕೊಳ್ಳಬೇಕು. ನಮ್ಮ ಸಾಮರ್ಥ್ಯಗಳನ್ನು ನಾವು ಹೆಚ್ಚಿಸ್ಕೊಳ್ಳೋಕೆ ಪ್ರಯತ್ನ ಸಿಗ್ತದ, ಪ್ರೇರಣೆ ಸಿಗ್ತದ. ನಂತರ ಬೇರೆಯವ್ರ ಮೇಲೆ ನಿರೀಕ್ಷೆ ಮಾಡಬೇಕು. ಅಲ್ಲಿವರೆಗೂ ಇಲ್ಲ. ಅದಕ್ಕೆ ಈ ನಿರೀಕ್ಷೆ ಅನ್ನೋದ್ರ ಬಗ್ಗೆ ನಾವು ಸರಿಯಾದ ಒಂದು ತೀರ್ಮಾನಗಳನ್ನು ತಗೋ. ಪ್ರತಿಯೊಂದಕ್ಕೂ ಎಷ್ಟು ಬೇಕು ಅದಕ್ಕೆ ನಿರೀಕ್ಷೆ ಮಾಡ್ಕೊಂಡು ಹೋಗೋದು ತಪ್ಪು ಅನ್ನೋ ಮನೋಭಾವ ನಮ್ಮಲ್ಲಿ ಇರಬೇಕು. ಈಗ ಅನಿವಾರ್ಯ ಸಂದರ್ಭದಾಗ ಮಾತ್ರ ಇತರರಿಂದ ನಿರೀಕ್ಷೆಗಳನ್ನು ಮಾಡೋಣ. ಅಂದಾಗ ಮಾತ್ರ ಅದು ಮಕ್ಕಳಿಂದ ಇರ್ಬೋದು, ತಂದೆ ತಾಯಿಗಳಿಂದ ಇರ್ಬೋದು, ಬಂಧು ಬಳಗದವರಿಂದ ಇರ್ಬೋದು, ಯಾಕಲಿಂದೇ ಇರಲಿ. ಒಂದು ನಾವು ಅವ್ರಿಗೆ ಪ್ರೇರಣೆ ಕೊಡಬೇಕು ಅಂತ ಅವರಿಂದ ಹೆಚ್ಚಿನ ನಿರೀಕ್ಷೆಗಳು ಮಾಡೋದು ಬೇಡ. ಮಾಡದೇ ಆದ್ರೆ ಅದಕ್ಕೆ ಅದರದೇ ಆದ ಒಂದು ಘನತೆಯ ಮೂಲಕ ನಿರೀಕ್ಷೆಯನ್ನು ಮಾಡೋಣ. ಧನ್ಯವಾದಗಳು.